ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಈ ಕಡೆ ತಾಂಡವ್ ಮತ್ತು ಭಾಗ್ಯ ನಡುವಿನ ಜೊತೆಯ ಹೋರಾಟ ಜೊತೆಗೆ ಇಲ್ಲಿ ಶ್ರೇಷ್ಠ ಸರಿತತ್ತು ಭಾಗ್ಯ ಮನೆಗೆ ಬಂದರೆ ಭಾಗ್ಯ ಮುಂದೆ ಶ್ರೇಷ್ಠನೇ ಲಾಕ್ ಮಾಡೋಕೆ ಇಲ್ಲಿ ತಾಂಡವ್ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ತಾಂಡವ್ ಬಂದಿದೆ ಶ್ರೇಷ್ಠ ಮೇಲೆ ಹಿಗ್ಗಾಮುಗ್ಗವಾಗಿ ಬಾರಿಸಿದ್ದಾರೆ. ಮೈ ಗಾಡ್, ಏನಿದು ಶ್ರೇಷ್ಠ ಕತೆ ಏನಾಯಿತು, ತಾಂಡವ್ ಏನು ಮಾಡೋಕೆ ಹೊರಟಿದ್ದಾರೆ, ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲವೂ ಕೂಡ ಅನ್ಕೊಂಡಾಗ್ತದೆ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಭಾಗ್ಯ ಎಲ್ಲವೂ ಕೂಡ ಅನ್ಕೊಂಡಾಗುತ್ತೆ ಅಂತ ತನ್ನ ಲೈಫನ್ನ ಒಂದು ಸೆಟಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ರು. ಆದರೆ ತಾಂಡವ್ ಶ್ರೇಷ್ಠ ಕನ್ನಿಕಾ ಒಂದು ಕುತಂತ್ರಕ್ಕೆ ಇವತ್ತು ಭಾಗ್ಯ ಬದುಕು ಬೀದಿ ಪಾಲಾಗಿದೆ. ತನ್ನ ಇಡೀ ಕುಟುಂಬವನ್ನು ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಕುಟುಂಬವನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗ್ತಿದ್ದಂಥ ಭಾಗ್ಯಗೆ ಈ ಒಂದು ಪೆಟ್ಟು ನಿಜವಾಗ್ಲೂ ಕೂಡ ಅರಗಿಸಿಕೊಳ್ಳಲಾಗದ ಪೆಟ್ಟಾಗಿದೆ. ಇದನ್ನೇ ಸನ್ನಿವೇಶವನ್ನು ಯೂಸ್ ಮಾಡ್ಕೊಂಡಂಥ ತಾಂಡವ್ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ಈ ಕಡೆ ತನ್ವಿಗೆ ಪೂಜಾ ಮತ್ತು ಇಲ್ಲಿ ಸುನಂದ್ ಅವರು ಹೇಳಿದ್ದ ಈ ಕಡೆ ತನ್ವಿ ಕೂಡ ತನ್ನ ತಂದೆಗೆ ಫೀಸ್ ಕಟ್ಟೋ ವಿಷಯವಾಗಿ ರಿಕ್ವೆಸ್ಟನ್ನು ಕಳಿಸ್ತಾಳೆ. ಇದರಿಂದಾಗಿ ತಾಂಡವ ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ತನ್ವಿ ಕಾಲೇಜಿಗೆ ಬಂದು ತನ್ವಿ ಜೊತೆ ಸೇರಿ ಫೀಸನ್ನು ಕೂಡ ಕಟ್ತಾರೆ. ಇದರ ನಡುವೆ ಭಾಗ್ಯಗೆ ನಿಜವಾಗ್ಲೂ ಕೂಡ ಆಘಾತವಾಗುತ್ತೆ. ಒಂದು ಸತ್ಯ ನಿಜವಾಗ್ಲೂ ಕೂಡ ಆಕೆಗೆ ಆಘಾತವನ್ನು ತರಿಸುತ್ತೆ. ತದನಂತರ ಇಲ್ಲಿ ಇವತ್ತು ತನ್ವಿ ಫೀಸ್ ಕಟ್ಟಿದ್ದೀನಿ, ನಾಳೆ ತನ್ಮಯ್ ಫೀಸ್ ಕಟ್ತೀನಿ, ಏನೋ ತುಂಬ ಪೌರುಷ ತೋರಿಸ್ತದೆ, ನಾನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ಅಂತ. ಇವತ್ತೇನಾಗಿದೆ, ಇವತ್ತು ನನ್ನ ಮಗಳು ನನ್ನನ್ನು ಫೀಸ್ ಕಟ್ಟೋ ಕರೆದ್ಲು, ಯಾಕೆ ನಿನ್ನಿಂದ ಆಗೋದಿಲ್ಲ ಅಂತ. ಇವತ್ತು ನಾನು ಕಟ್ಟಿಲ್ಲ ಅಂತಿದ್ರೆ ಏನು ಮಾಡ್ತಿದ್ದೆ ನೀನು. ಇವತ್ತು ಒಂದೊಂದಾಗಿ ಕೊಂಡಿಗಳು ಕಳಚ್ತಾ ಬೀಳುತ್ತೆ. ಇವತ್ತು ನನ್ನ ಮಗಳಿಗೆ ಈ ಐಡಿಯಾ ಕೊಟ್ಟಿದ್ದು ಯಾರು ಅಂತ ಅನ್ಕೋತೀಯ? ಸ್ವತಃ ನಿನ್ನ ತಂಗಿ ಮತ್ತು ನಿಮ್ಮ ಅಮ್ಮನೇ. ಅವ್ರಿಗೆ ನಂಬಿಕೆ ಇಲ್ಲ ನಿನ್ನ ಮೇಲೆ, ಅಡಿಯನ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನು ನಂಬೋಕ್ಕಾಗೋದಿಲ್ಲ ಅಂತ ಭಾಗ್ಯ ಹೇಳಿದಾಗ ಹೋಗಿ ತನ್ವಿ ಕೇಳು, ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಈ ಒಂದು ಸತ್ಯ ಮತ್ತೊಂದು ಆಘಾತಕಾರಿಯಾಗಿರುತ್ತೆ ಭಾಗ್ಯಗೆ. ಜೊತೆಗೆ ನೋಡು ಭಾಗ್ಯ, ಏನು ನಿನ್ನ ನೋಡಿದ್ರೆ ನನಗೆ ಎಷ್ಟು ಮೈ ಹುರಿಯುತ್ತೆ ಗೊತ್ತಾ. ಏನೆಲ್ಲ ಚಾಲೆಂಜ್ ಮಾಡಿದ್ದೆ, ಬಟ್ ನಿನ್ನ ಕತೆ ಏನಾಯಿತು. ನಾನು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತದೆ. ಖಂಡಿತವಾಗ್ಲೂ ಒಬ್ಬೊಬ್ಬರೇ ಕಳಿಸ್ಕೊಂಡು ನಿನ್ನಿಂದ ದೂರ ಹೋಗ್ತಾರೆ. ಕೊನೆಗೆ ನೀನು ಒಂಟಿಯಾಗಿ ಉಳಿತೀಯ. ಇದು ಹಾಗೆ ಆಗತ್ತೆ. ಬೇಕಿದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯ. ನಾನು ಅದು ಆಗಲಿಲ್ಲ ಅಂದರೆ ತಾಂಡವ್ ಸೂರ್ಯವಂಶಿ ಅನ್ನೋದನ್ನು ಚೇಂಜ್ ಮಾಡ್ಕೋತೀನಿ. ನೀನೇ ಬಂದು ನನ್ನ ಹೆಸರನ್ನು ಚೇಂಜ್ ಮಾಡಬೇಕಿದ್ರೆ. ಬಟ್ ನಾನು ಹೇಳಿದ್ದಂತೂ ಸತ್ಯ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭಾಗ್ಯ ಕುಸ್ತೂಗಿದ್ದಾರೆ. ಈ ಕಡೆ ಧರ್ಮ ಅಂಕಲ್ ಕೂಡ ಕುಸುಮ ಅವ್ರ ಹತ್ರ, ಪಾಪ ಭಾಗ್ಯ ನಮಗೋಸ್ಕರ ಎಷ್ಟೆಲ್ಲ ಪಡ್ತದೆ ಮಗು, ನಿಜವಾಗ್ಲೂ ಒಂದಿನ ಕೂಡ ಆಕೆ ತನಗೋಸ್ಕರ ಬದುಕಿದ್ದಿಲ್ಲ. ಯಾಕೆ ದೇವ್ರೆ ಭಗವಂತ ಈ ರೀತಿ ಮಾಡ್ತಿದ್ಯಾ, ಆಕೆಗೂ ಒಂದು ಬದುಕಿದೆ, ಆಕೆ ಕೂಡ ತನಗೋಸ್ಕರ ಬದುಕು ಹಾಗೆ ಮಾಡು ಅಂತ ಕೇಳ್ಕೊತಿದ್ದಾರೆ. ಜೊತೆಗೆ ನನ್ನ ಸೊಸೆಗೆ ನಾನು ಏನೂ ಸಹಾಯ ಮಾಡೋಕೆ ಆಗ್ತಿಲ್ವಲ್ಲ, ನಂದು ಒಂದು ಹಣೆ ಬರೋಣ ಅಂತ ಬೇಜಾರು ಮಾಡ್ಕೋತಿದ್ರೆ ಯಾಕೆ ಆ ರೀತಿ ಅನ್ಕೋತೀರಾ ನೀವು? ಇವತ್ತು ನಾವು ಈ ಮಟ್ಟಕ್ಕಿದ್ದೀವಿ ಅಂದರೆ ನೀವು ಅವತ್ತೆಲ್ಲ ನಮ್ಮನ್ನು ಅಷ್ಟು ಚಂದ ನೋಡ್ಕೊಂಡಿರುವುದೇ ಸಾಕ್ಷಿ. ನಿಜವಾಗ್ಲೂ ಕೂಡ ನೀವು ಆ ರೀತಿ ಏನೂ ಕೂಡ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಭಾಗ್ಯನ ಒಂದಷ್ಟು ಆಫೀಸ್ಗಳಲ್ಲಿ ಕೆಲಸನ ಹುಡ್ಕೊಂಡು ಬಾ ಅಂತ ಹೇಳಿದ್ದೀನಿ, ಖಂಡಿತ ಕೆಲಸ ತೊಗೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಿರ್ತಾರೆ. ತದನಂತರ ಅತ್ತ ಕಡೆ ಭಾಗ್ಯ ಬರ್ತಾರೆ. ಸುನಂದ ಮತ್ತು ಪೂಜಾನ ಪ್ರಶ್ನೆ ಮಾಡ್ತಿದ್ದಾರೆ, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಯಾಕೆ ನೀವು ಈ ರೀತಿ ಮಾಡಿದ್ರೆ, ಅವ್ರಿಗೆ ಯಾಕೆ ಕೇಳುವಂತ ತನ್ವಿಗೆ ಐಡಿಯಾ ಕೊಟ್ಟಿದ್ದು ನೀವೇನಾ, ಯಾಕೆ ಆ ರೀತಿ ಐಡಿಯಾ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ರೆ. ಅದು ಅಕ್ಕ ಅಂತ ಹೇಳಿ ಪೂಜಾ ಹೇಳ್ತಿದ್ರೆ. ಈ ಕಡೆ ಅಮ್ಮ ಅಂತೂ ಇನ್ನೇನು ಮಾಡಬೇಕಿತ್ತು, ನಿನಗೆ ಕೆಲಸ ಹೋಗಿದೆ, ಅವನು ಕೂಡ ಮಾಡಲಿ ಬಿಡು, ಅದರಲ್ಲಿ ಏನಿದೆ, ಅವ್ರ ಅಪ್ಪ ತಾನೇ ಹಾಗೆ ಹೀಗೆ ಅಂತ ಸುನಂದವರು ಹೇಳ್ತಾರೆ. ಈ ಕಡೆ ಪೂಜಾ, ಅದು ಅಕ್ಕ ನಿನಗೆ ಕಷ್ಟ ಆಗ್ತಿತ್ತಲ್ವಾ ಅಂದಾಗ, ನೀನೇನು ನನ್ನ ಜೊತೆನೇ ಇರ್ತೀನಿ ಅಂತೀಯ, ಇದನ್ನ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಸಹಾಯ ಮಾಡೋದು, ನಾನು ಕೇಳಿದ್ನ ಕಷ್ಟ ಅಂತ ನಿಮ್ಮನ್ನು ಬಂದು ನನಗೆ ಸಹಾಯ ಮಾಡಿ ಅಂತ ಭಾಗ್ಯ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆಗ್ತಿದ್ದಾರೆ. ಅಷ್ಟರಲ್ಲಿ ಕುಸುಮ ಅವ್ರು ಬರ್ತಾರೆ. ಯಾಕೆ ಭಾಗ್ಯ, ಅವ್ರು ಏನೂ ಕೂಡ ತಪ್ಪು ಮಾಡಿಲ್ಲ, ಅವ್ರು ಏನು ಮಾಡಿದವರು ನಿಜವಾಗ್ಲೂ ಕೂಡ ಕರೆಕ್ಟಾಗಿ ಮಾಡಿದ್ದಾರೆ, ನಿಜ ಅಲ್ವಾ? 80,000 ರೂಪಾಯಿ ಕಟ್ಟಿದ್ದಾಗಿದೆಯಲ್ಲ ಬಿಡು. ಅವಳು ಯಾರು ಬೇರೆಯವ್ರನ್ನ ಕೇಳಿಲ್ಲ, ಅವನು ಯಾರು ಬೇರೆಯವ್ರಿಗೆ ಮಾಡಿಲ್ಲ. ಅವಳು ಅಪ್ಪನ ಹತ್ರ ಕೇಳಿದಾಳೆ, ಅವನು ಮಗಳಿಗೆ ಮಾಡಿದ್ದಾನೆ, ಅದರಲ್ಲಿ ಏನಿದೆ. ನಿಜವಾಗ್ಲೂ ಕೂಡ ಅವನು ಕುಟುಂಬಕ್ಕೆ ದುಡ್ಡು ಖರ್ಚು ಮಾಡಿದಾನಲ್ವ, ಅದನ್ನು ನೋಡಿ ಖುಷಿ ಪಡಬೇಕೆ ಹೊರತು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯಗೆ ಅತ್ತೆ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ಭಾಗ್ಯ ಒಂದು ಪರಿಸ್ಥಿತಿ ಅರ್ಥ ಆಗ್ತಿರೋದು ಮಾವಂಗೆ ಮಾತ್ರ. ಅವರೆಲ್ಲ ಕೂಡ ಹೋದ್ಮೇಲೆ, ನೋಡು ಭಾಗ್ಯ, ನಂಗೆ ನಿಜವಾಗ್ಲೂ ಅರ್ಥ ಆಗುತ್ತೆ, ಬೇಜಾರು ಮಾಡ್ಕೋಬೇಡ ಮಗಳೇ, ನೀನು ಅವನ ಹತ್ರ ಚಾಲೆಂಜ್ ಹಾಕಿದ ನನ್ನ ಕುಟುಂಬವನ್ನು ನಾನು ನೋಡ್ಕೋತೀನಿ ಅಂತ. ಆದರೆ ಇವತ್ತು ನಿನ್ನ ಸ್ವಾಭಿಮಾನವನ್ನು ಪಣಕ್ಕಿಟ್ಟು ಅವನು ಮುಂದೆ ಸೋತು ನಿಲ್ಲಬೇಕಾಗಿದೆ. ಅದು ಎಷ್ಟು ದುತ್ಸರ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬೇಜಾರು ಮಾಡ್ಕೋಬೇಡ ಮಗಳೇ, ಅವನು ಸುಮ್ಮನೆ ಬಂದು ಹೋಗಿರಲ್ಲ, ನಿನ್ನನ್ನು ಕೆಣಕಿ ಚೇಡಿಸಿ ಹೋಗಿರ್ತಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಗಳೇ.
ನೀನು ನಮ್ಮನ್ನು ನೋಡ್ಕೋತೀಯ, ನಮ್ಮನ್ನು ತುಂಬ ಚೆನ್ನಾಗಿ ಸಾಕ್ತೀಯ ಅಂತ ನಮಗೆ ಗೊತ್ತಿದೆ ಅಂತ ಧರ್ಮಾಂಕ ತನ್ನ ಮಗಳ ರೀತಿ ಇರ್ತಕ್ಕಂಥ ತನ್ನ ಸೊಸೆ ಭಾಗ್ಯಗೆ ಸಮಾಧಾನ ಮಾಡ್ತಾರೆ. ಅತ್ತ ಕಡೆ ತಾಂಡವ್ ಇರಬೇಕಿದ್ರೆ ಸೃಷ್ಟ ಬರ್ತಾಳೆ. ತಾಂಡವ್ ನನಗೂ ಕೂಡ ಎಷ್ಟು ದಿನ ಅಂತ ಈ ಮನೇಲಿ ಇರೋಕ್ಕಾಗತ್ತೆ, ನಿನ್ನ ಫ್ರೆಂಡ್ ಏನೋ ಹೇಳೋದಿಲ್ಲ ಹೋಗಿ ಅಂತ ಹಾಗಂತ ಇರೋಕ್ಕಾಗತ್ತೆ ಅಂದಾಗ ಮತ್ತೆ ನೀನು ಯೋಚನೆ ಮಾಡಿದ್ಯಾ ಅಂದಾಗ ನಾನು ನಮ್ಮದೇ ಆದ ಫ್ಲ್ಯಾಟ್ ತೊಗೊಳ್ಳೋಣ, ಎಷ್ಟು ದಿನ ಬಾಡಿಗೆ ಕಟ್ಟೋಕ್ಕಾಗುತ್ತೆ, ನನಗೂ ಕೂಡ ಬಾಡಿಗೆ ಕೊಟ್ಟು ಸಾಕಾಗಿದೆ, ಅದಕ್ಕೋಸ್ಕರ ನಮ್ಮದೇ ಫ್ಲ್ಯಾಟ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದು ಒಳ್ಳೆ ಐಡಿಯಾನೇ ಅಂದಾಗ ನಾನು ಒಂದಷ್ಟು ಫ್ಲ್ಯಾಟ್ಸನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ, ನೀನು ಕೂಡ ನೋಡು ಅಂತ ಹೇಳಿ ಒಂದಷ್ಟು ಮ್ಯಾಗ್ಝಿನ್ಸಲ್ಲಿ ಆ ಒಂದಷ್ಟು ಫ್ಲ್ಯಾಟ್ಸ್ನ ತೋರಿಸ್ತಿದ್ದಾರೆ. ಅದನ್ನು ನೋಡ್ತಿರ್ಬೇಕಿದ್ರೆ ಕರೆಕ್ಟಾಗಿ ಈ ಕಡೆ ತನ್ವಿ ಅಂತೂ ಅಪ್ಪಂಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳೋಣ, ಮೆಸೇಜ್ ಮಾಡೋಣ, ಅಪ್ಪ ಇಲ್ಲ ಅಂದರೆ ಇವತ್ತು ಯಾರು ಫೀಸ್ ಕಟ್ತಿದ್ರು ಹೌದು ಅಂತ ಅಂದ್ಕೊಂಡು ಮೆಸೇಜ್ ಮಾಡ್ತಾಳೆ. ತಕ್ಷಣಕ್ಕೆ ತಾಂಡವ್ ರಿಪ್ಲೈ ಮಾಡಿಬಿಡ್ತಾರೆ. ಈ ಕಡೆ ಅಪ್ಪ ಎಷ್ಟು ಬೇಗ ರಿಪ್ಲೈ ಮಾಡಿದ್ರು, ಅಪ್ಪಪ್ಪ ತುಂಬಾ ಒಳ್ಳೆಯವರು, ಅವರನ್ನು ಹಾಳು ಮಾಡ್ತಿರೋದೇ ಶ್ರೇಷ್ಠ ಆಂಟಿ ಅಂದ್ಕೊಂಡಿದ್ದೆ. ಪಪ್ಪ ನಿಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಪಪ್ಪ, ನೀನು ಇಲ್ಲದೆ ಇದ್ದಿದ್ರೆ ನಿಜವಾಗ್ಲೂ ಕೂಡ ನಂಗೆ ಫೀಸ್ ಕಟ್ಟೋಕೆ ಆಗ್ತಿರ್ಲಿಲ್ಲ ಅಂದಾಗ ಅಯ್ಯೋ ಮಗಳೇ ಯಾಕೆ ಆ ರೀತಿ ಅಂದ್ಕೊಂಡಿದ್ದೆ, ನಾನು ನಿನ್ನ ಪಪ್ಪ ನಿನ್ಗೆ ಏನೇ ಹೇಳಬೇಕಿದ್ರು ನಾನು ಕೇಳು, ಪದೇ ಪದೇ ಥ್ಯಾಂಕ್ ಯು ಅಂತೆಲ್ಲ ಹೇಳಬೇಡ, ಅಪ್ಪ ಮಗಳಲ್ಲಿ ಏನು ಥ್ಯಾಂಕ್ ಯು ಅಂದಾಗ ನೀವು ಮಾಡಿರುವ ಹೆಲ್ಪಿಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕಲ್ವ ಪಪ್ಪ ಅಂತ ಹೇಳಿ ಇಲ್ಲಿ ತನ್ವಿ ಮತ್ತು ತಾಂಡವ್ ಇಬ್ಬರು ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಇರೋ ಫ್ಲ್ಯಾಟ್ನ ಎಷ್ಟು ಚೆನ್ನಾಗಿದೆ, ಇಂಟೀರಿಯರ್ ಅದು ಇದು ತುಂಬ ಚೆನ್ನಾಗಿದೆ ಅಲ್ವಾ, ಇಲ್ಲಿಂದ ಮೆಟ್ರೋ ಸ್ಟೇಷನ್ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಜಸ್ಟ್ 2 ಕಿಲೋಮೀಟರ್ಸ್ ಆಗಿ ಹೀಗೆ ಅಂತ ಒಂದಷ್ಟು ಕಂಫರ್ಟಬಲ್ ವಿಷಯಗಳನ್ನ ಇಲ್ಲಿ ತಾಂಡವ್ ಜೊತೆ ಮಾತನಾಡ್ತಿದ್ರೆ. ಈ ಕಡೆ ತಾಂಡವ್ ಮೆಸೇಜ್ ಮಾಡ್ತಾ ಶ್ರೇಷ್ಠ ತೋರಿಸಿರೋ ಫ್ಲ್ಯಾಟನ್ನು ನೋಡಿದೆ, ಹೌದು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೂಪರ್ಬು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಈ ಕಡೆ ಶ್ರೇಷ್ಠಗೆ ಡೌಟ್ ಬರುತ್ತೆ, ನೋಡಿದ್ರೆ ತಾಂಡವ್ ಮೆಸೇಜ್ ಮಾಡ್ತಾ ಬಾಯಿಗೆ ಬಂದಂಗೆ ಏನೇನು ಅನ್ಸುತ್ತೆ ಎಲ್ಲ ಹೇಳ್ತಿದ್ದಾರೆ, ಇದರಿಂದ ಏನು ಮಾತಾಡ್ತಿದ್ಯಾ ತಾಂಡವ್, ನೀನು ನೋಡ್ತಾನೆ ಇಲ್ಲ ಬಟ್ ಸುಮ್ಮನೆ ಹೇಳ್ತಿದ್ಯಲ್ಲ, ನಾನು ನಿಲ್ಲಿಸಿ ಎಷ್ಟೊತ್ತಾಯಿತು ಗೊತ್ತಾ ಅಂದಾಗ ಅಯ್ಯೋ ಶ್ರೇಷ್ಠ ನೀನು ಏನೇ ನೋಡಿದ್ರು ತುಂಬ ಚೆನ್ನಾಗಿರೋದು ನೋಡಿರ್ತೀಯ ಅನ್ನೋ ನಂಬಿಕೆ ನನಗಿದೆ, ಅದಕ್ಕೋಸ್ಕರನೇ ಹೇಳಿದ್ದು ಅಂತ ಹೇಳಿ ತಾಂಡವ್ ಎದ್ದು ಹೋಗೇ ಬಿಡ್ತಾರೆ. ತದನಂತರ ಎಲ್ಲರೂ ಕೂಡ ಊಟಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ದ ಭಾಗ್ಯ ಎಲ್ಲರನ್ನ ಕೂಡ ಊಟಕ್ಕೆ ಕರಿತಿದ್ದಾರೆ. ಆ ಕಡೆ ತನ್ವಿ ತನ್ನ ತಂದೆ ಜೊತೆ ಮೆಸೇಜ್ ಮಾಡ್ತಿದ್ದಾಳೆ, ಥ್ಯಾಂಕ್ಸ್ ಫಾರ್ ಯುವರ್ ಮನಿ ಪಪ್ಪ ಅಂತ ಹೇಳಿ ಕೂಡ ಮೆಸೇಜ್ ಮಾಡಿದ್ದಾಳೆ. ಆ ಟೈಮಿಗೆ ಸರಿಯಾಗಿ ಶ್ರೇಷ್ಠ ಬಂದಿದ್ದೆ, ಫೋನ್ ಕಿತ್ಕೋತಾಳೆ, ನೋಡಿ ಭಾಗ್ಯಗೆ ಮೆಸೇಜ್ ಮಾಡ್ತಿದ್ಯಾ ತಾಂಡು ಅಂತ ಕೇಳ್ತಿದ್ರೆ ನಾನು ಯಾಕೆ ಎಮ್ಮೆಗೆ ಮೆಸೇಜ್ ಮಾಡಲಿ, ನನಗೇನು ತಲೆ ಕೆಟ್ಟಿದ್ಯಾ ಅಂದಾಗ ನಾನು ನನ್ನ ಮಗಳ ಜೊತೆ ಮೆಸೇಜ್ ಮಾಡ್ತಿದ್ದೀನಿ ಅಂತಾರೆ. ಥ್ಯಾಂಕ್ಸ್ ಫಾರ್ ಯುವರ್ ಮನಿ ಅಂದರೆ ಏನು ಮಾಡ್ತಿದ್ಯಾ, ಅವ್ಳಿಗೆ ಯಾಕೆ ದುಡ್ಡು ಕೊಟ್ಟಿದ್ಯಾ ನೀನು ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ನನ್ನ ಮಗಳು ಅವಳು ಅಂದಾಗ ಭಾಗ್ಯ ಬೀದಿಗೆ ಬರಬೇಕು, ಅವಳಿಗೆ ತೊಂದರೆ ಆಗಬೇಕು ಅಂತ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಅಂದಾಗ ನೋಡು ಶ್ರೇಷ್ಠ ಅವಳು ನನ್ನ ಮಗಳು, ನನಗೂ ಕೂಡ ಶೇರ್ ಇರುತ್ತೆ, ನಾನು ಕೂಡ ಮಾಡಲೇಬೇಕಾಗುತ್ತೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನ್ನ ಮಗಳು ವಿಷಯದಲ್ಲಿ ನೀನು ತಲೆ ಹಾಕಬೇಡ ಅಂತ ಹೇಳ್ತಾರೆ. ಇದರಿಂದ ಶ್ರೇಷ್ಠಗೆ ಉರ್ದು ಹೋಗುತ್ತೆ. ತದನಂತರ ಇಲ್ಲಿ ಶ್ರೇಷ್ಠ ಭಾಗ್ಯ ಮನೆಗೆ ಬಂದಿದ್ದಾರೆ. ಈ ಭಾಗ್ಯ ಅಂತದಾಗೆ ನನಗೆ ಯಾಕೋ ಶ್ರೇಷ್ಠ ಮನೆಗೆ ಬಂದಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಪೂಜಾ ಹೇಳಿದಾಗ ಹೋಗಿ ನೋಡಿದ್ರೆ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ. ಏನು ಹೊಟ್ಟೆ ತುಂಬ ಊಟ ಮಾಡ್ತಿದ್ರ, ಕಂಡೂರ್ ಮನೆ ಊಟ ಅಂದರೆ ತುಂಬ ಚೆನ್ನಾಗಿರುತ್ತಲ್ವ, ಕಂಡೂರ್ ಮನೆ ದುಡ್ಡು ತಗೊಂಡು ಊಟ ತಿಂತಿದ್ರಲ್ಲ, ನಾಚಿಕೆ ಆಗಲ್ವ, ಕಂಡೋರ್ ಮನೆ ದುಡ್ಡನ್ನ ಕೊಳ್ಳೆ ಹೊಡೆದು ಈ ರೀತಿ ಮಜಾ ಮಾಡ್ತಿದ್ರಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾಳೆ ಶ್ರೇಷ್ಠ. ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನಿಜ ಹೇಳಬೇಕು ಅಂದರೆ ಈ ಮನೇನ ಅಲ್ಲೋಲ ಕಲ್ಲೋಲ ಮಾಡಿರೋದು ನೀನು, ಮಾತನ್ನ ಇಡ್ತಾ ಇದ್ದು ಮಾತಾಡು ಅಂದಾಗ ಏನು ನಿನಗೆ ಇಡ್ತಾ ಇದ್ದು ಮಾತಾಡೋದು, ಹಗಲು ದರೋಡೆ ಮಾಡ್ತಿದ್ರ, ಮಕ್ಕಳ ನೆಪದಲ್ಲಿ ಬಂದು ನಮ್ಮ ಮನೇನ ಕೊಳ್ಳೆ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ ಹೇಳಿ ಶ್ರೇಷ್ಠ ಮಾತಾಡ್ತಿದ್ದಾಳೆ. ಈ ಕಡೆ ಎಲ್ಲರೂ ಕೂಡ ಬಂದಿದೆ, ಅತಿ ಆಗ್ತಿದೆ ಅಂತಿದ್ದಾಗಲೇ ತಾಂಡವ್ ಎಂಟ್ರಿ ಕೊಡ್ತಾರೆ. ನೀನು ಸುಮ್ಮನೆ ಇರು ತಾಂಡವ್, ನಿನ್ಗೆ ಗೊತ್ತಾಗೋದಿಲ್ಲ ಇವಳು ಮಕ್ಕಳನ್ನ ಬಿಟ್ಟು ಹೇಗೆಲ್ಲ ನಿನ್ನ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ದಾಳೆ ಅಂತಿದ್ದಾಗೆ ಈ ಕಡೆ ಇವ್ರೇನು ಸಾಮಾನ್ಯ ಅಲ್ಲ ಅಂತ ಹೇಳ್ತಿದ್ದಾಗೆ ತಾಂಡವ್ ಒಂದು ಕೆನ್ನೆಗೆ ರಪ್ಪ ಅಂತ ಶ್ರೇಷ್ಠವಾಗಿ ಬಾರಿಸ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಹಾಗಾದ್ರೆ ಏನಪ್ಪ ಇದು, ತಾಂಡವ್ ಇದ್ರಿಂದ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಈ ಕಡೆ ಶ್ರೇಷ್ಠ ಹೊಡೆದು ನನ್ನ ಮಗ ಹಾಗೆ ಹೀಗೆ ಅಂದ್ಕೊಂಡು ಎಲ್ಲರೂ ತನ್ನ ಹತ್ರ ಬರಬೇಕು ಅಂತನ, ಅಥವಾ ನಿಜವಾಗ್ಲೂ ಶ್ರೇಷ್ಠ ಮಾತು ಕೋಪ ತರಿಸಿ ನನ್ನ ಮಗಳು ನನ್ನಿಷ್ಟ ಅಂತ ಹೇಳೋದಕ್ಕೆ ಈ ಕಡೆ ತಾಂಡವ್ ಕಾಯಿ ಮಾಡಿದ್ರ. ನಂತರ ಏನೆಲ್ಲ ಆಗತ್ತೆ ಏನೆಲ್ಲ ಆಗ್ಬಹುದು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಚ್ ಮಾಡೋದನ್ನ